ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಸಬ್ಬಕ್ಕಿ ಶಾವಿಗೆ ಬೆಲ್ಲದ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಸಮ್ಮರಿಗೆ ಒಳ್ಳೆ ಮಾಡಿದಂಥ ಡಿಶ್. ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ನೀವು ಇದಕ್ಕೆ ನೈಲಾನ್ ಸಬ್ಬಕ್ಕಿ ತೊಗೊರಿ. ನೈಲಾನ್ ಸಬ್ಬಕ್ಕಿ ಚಿಕ್ಕದಾಗಿರುತ್ತೆ, ಇದರಿಂದ ತುಂಬ ರುಚಿಯಾಗುತ್ತೆ. ಇದನ್ನು ನಾನು 1/4 ಕಪ್ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. 1 ಕಪ್ಪು ಶಾವಿಗೆ, ನಾವು 1 ಕಪ್ ಶಾವಿಗೆ ತೊಗೊಂಡ್ರೆ 1/4 ಕಪ್ ಸಬ್ಬಕ್ಕಿ ಸಾಕು. ಈಗ ತುಂಬ ಆಗ್ಬಿಡೋದು ಸಬ್ಬಕ್ಕಿ, ಅದಕ್ಕೆ ನಾನು 1 ಕಪ್ ಶಾವಿಗೆಗೆ 1/4 ಕಪ್ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ, ಚಿಕ್ಕದಾಗಿರೋ ಸಬ್ಬಕ್ಕಿ. ಅದಕ್ಕೆ ನಾವು 1 ಕಪ್ ಶಾವಿಗೆಗೆ 1 ಕಪ್ ಬೆಲ್ಲ. ಇದಕ್ಕೆ ಗೋಡಂಬಿ, ಬಾದಾಮ್ ತೊಗೊಂಡಿದ್ದೀನಿ, ದ್ರಾಕ್ಷಿ ಬೇಕಾದರೂ ನೀವು ಹಾಕ್ಕೋಬೋದು. ಒಂದು ಸ್ವಲ್ಪ ಕಸಗಸೆ, ಒಂದು ಸ್ವಲ್ಪ ಏಲಕ್ಕಿ, ಸ್ವಲ್ಪ ತುಪ್ಪ. ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊರಿ. ಅದು ಸ್ವಲ್ಪ ಬಿಸಿ ಆದಮೇಲೆ ನಾನು 1/4 ಕಪ್ ಏನು ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಂದು 2 ನಿಮಿಷದ ಕಾಲ ಫ್ರೈ ಮಾಡ್ಕೊಂಬಿಡಿ. ತುಂಬ ಹೊತ್ತೇನು ಬೇಡ, ಒಂದು 2 ನಿಮಿಷದ ಕಾಲ. ನೋಡಿ, ನಾನು ಸಬ್ಬಕ್ಕಿನ ಒಂದು 2 ನಿಮಿಷದ ಕಾಲ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಫ್ರೈ ಆದಮೇಲೆ ಇದನ್ನು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ನೋಡಿ, ನಾನು ಸಬ್ಬಕ್ಕಿನ ಕುಕ್ಕರಲ್ಲಿ ಹುರ್ಕೊಂಡು, ಇದು ಪ್ಯಾನಲ್ಲಿ ಹುರಿದ ಮೇಲೆ ಕುಕ್ಕರಿಗೆ ಹಾಕಿದ್ದೀನಿ. ತುಪ್ಪದಲ್ಲಿ ಯಾಕೆ ಹುರ್ಕೋಬೇಕಂದ್ರೆ ಸಬ್ಬಕ್ಕಿ ಕಾಳಾಗಿ ಬರಬೇಕಂತ ನಾನು ಹುರ್ಕೊಂಡಿದ್ದೀನಿ. ಇವಾಗ ಇದನ್ನು ಕುಕ್ಕರ್ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಎಷ್ಟು 1/4 ಬಟ್ಲ ಇದು ಅಳತೆಯಲ್ಲಿ ತೊಗೊಂಡಿದ್ನಲ್ಲ ಸಬ್ಬಕ್ಕಿನ, ಅದಕ್ಕೆ ಇದೇ ಬಟ್ಲಲ್ಲೇ 3 ಕಪ್ ನೀರು ಹಾಕಬೇಕು. 1/4 ಬಟ್ಲು ಸಬ್ಬಕ್ಕಿಗೆ ಈ ಬಟ್ಲಲ್ಲೇ 3 ಕಪ್ ನೀರು ಹಾಕಬೇಕು. ಹಾಕಿ ಕುಕ್ಕರ್ ಮುಚ್ಚಿ 2 ಸೀಟಿ ಉಜ್ಕೊಂಬಿಡಿ. ಪ್ಯಾನಲ್ಲಿ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಮತ್ತು ಬಾದಾಮ್ ಫ್ರೈ ಮಾಡ್ಕೊಂಬಿಡ್ತೀನಿ. ಗೋಡಂಬಿ ಮತ್ತು ಬಾದಾಮ್ ಸ್ವಲ್ಪ ಲೈಟಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಬಿಡಿ. ನೋಡಿ, ಗೋಡಂಬಿ ಮತ್ತು ಬಾದಾಮ್ ನೀಟಾಗಿ ಫ್ರೈ ಆಗಿದೆ. ಇದನ್ನೊಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ನಾನೇನೀಗ ಗೋಡಂಬಿ ಮತ್ತು ಬಾದಾಮ್ ಫ್ರೈ ಮಾಡ್ಕೊಂಡು ಅದೇ ತುಪ್ಪದಲ್ಲಿ ನಾನು 1 ಬಟ್ಲು ಶಾವಿಗೆನೂ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊರಿ, ಹೊತ್ಸಕ್ಕೆ ಹೋಗಬೇಡಿ. ನಿಧಾನಕ್ಕೆ ಒಂದು 2 ಇಂದ 3 ನಿಮಿಷದ ಕಾಲ ನಿಧಾನಕ್ಕೆ ಫ್ರೈ ಮಾಡ್ಕೊತೀನಿ. ನೋಡಿ, ಈಗ ಶಾವಿಗೆ ನೀಟಾಗಿ ಫ್ರೈ ಆಗಿದೆ. ಈಗ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಸೈಡ್ ಇಟ್ಕೊಂಬಿಡಿ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲೆಗೆ ನಾವು ಯಾವ ಅಳತೆ ಕಪ್ಲೆ ಶಾವಿಗೆ ತೊಗೊಂಡಿರ್ತೀವಲ್ಲ ಅದೇ ಕಪ್ಲೆ 2 ಕಪ್ ನೀರು ಹಾಕ್ತೀವಿ. 2 ಕಪ್ ನೀರು ಹಾಕಿ ನೀರು ಕುದಿ ಬರಲಿ ಸ್ವಲ್ಪ. ನೋಡಿ, ಸ್ವಲ್ಪ ನೀರೀಗ ಕುದಿ ಬಂದಮೇಲೆ ಇದಕ್ಕೆ ನಾವೇನು ಶಾವಿಗೆ ಹುರ್ಕೊಂಡಿರ್ತೀವಲ್ಲ ಅದನ್ನ ಇದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಹೀಗೆ ನಾನು ಶಾವಿಗೆನ ಏನು ಹುರ್ಕೊಂಡಿದ್ನಲ್ಲ ಈ ಬಾಣಲೆಯಲ್ಲಿ ಹಾಕಿ ಶಾವಿಗೆ ಬೆನೆಯೋ ತನಕ ಸ್ವಲ್ಪ ಇದನ್ನು ಕುದಿಸ್ಕೋಬೇಕು. ನಾನು ಸಬ್ಬಕ್ಕಿನೇನು ಕುಕ್ಕರಲ್ಲಿಟ್ಟು 1-2 ವಿಸಿಲ್ ಹೊತ್ತಿಸಿದ್ದೆ. ಈಗ ಕುಕ್ಕರ್ ಬಿಟ್ಟಿದೆ, ಈಗ ತೋರಿಸ್ತೀನಿ ನೋಡಿ. ನೋಡಿ, ಸಬ್ಬಕ್ಕಿ ಕಾಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಏನೂ ಅಂಟ್ಕೊಂಡಿಲ್ಲ. ಹೇಳಿದ 1/4 ಕಪ್ಪಿಗೆ 3 ಕಪ್ ಅಳತೆ ನೀರು ಹಾಕಿ ಕುಕ್ಕರ್ ಸೀಟಿ ಉಜ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಬಾಂಡೆಯಲ್ಲಿ ನಾನೇನು 1 ಬಟ್ಲು ಶಾವಿಗೆಗೆ 2 ಬಟ್ಲು ನೀರು ಹಾಕಿದ್ನಲ್ಲ ಅದು ನೀಟಾಗಿ ಬೆಂದಿದೆ. ಈಗ ಇದು ಬೆಂದಿದ ಮೇಲೆ ಇದಕ್ಕೆ ನಾನು ಈ ಕುಕ್ಕರಲ್ಲಿ ಸಬ್ಬಕ್ಕಿದು ಇದು ಬೇಯಿಸ್ಕೊಂಡಿದ್ನಲ್ವ ಕುಕ್ಕರಲ್ಲಿ, ಇದಕ್ಕೆ ಹಾಕಿಬಿಡ್ಬೇಕು. ಸ್ವಲ್ಪ ನೀರಾಗಿ ಯಾಕೆ ಮಾಡ್ಕೊಂಡಿದ್ದೀನಿ, ನೀರಾಗಿ ಜಾಸ್ತಿ ಹಾಕಿದ್ದೀನಿ ಅಂದರೆ ಇದು ಸ್ವಲ್ಪ ಬಿಟ್ಟ ಮೇಲೆ ಎಲ್ಲನೂ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸಬ್ಬಕ್ಕಿಯಲ್ಲಿ ನಾನು ನೀರು ಜಾಸ್ತಿ ಹಾಕ್ಕೊಂಡೆ ಬೆಂಚ್ಕೊಂಡ್ಬಿಡ್ಬೇಕು. ನೋಡಿ, ಸಬ್ಬಕ್ಕಿನೂ ಕೂತಿದೆ, ಈ ಶಾವಿಗೆನೂ ಕೂತಿದೆ. ಇದು ಎಲ್ಲ ರೆಡಿ ಇದೆ. ಈಗ ಇದಕ್ಕೇನಿಲ್ಲ, ಜಸ್ಟ್ ನಾವು ಏನು ಅಳತೆ ಬೆಲ್ಲ ತೊಗೊಂಡಿದ್ದೀವಲ್ಲ, ನಾನು ಇದಕ್ಕೆ 1 ಬಟ್ಲ ಶಾವಿಗೆ 1 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ, ಅದನ್ನು ಹಾಕಿಬಿಡ್ಬೇಕು. ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಡಿ. ಒಂದು 2 ನಿಮಿಷ ಕುದಿಸ್ಕೋಬೇಕು, ತುಂಬ ಹೊತ್ತೇನು ಬೇಕಾಗಿಲ್ಲ. ಬಿಸಿಗೆ ಅದು ಬೆಲ್ಲ ಎಲ್ಲ ಕರಗಿಬಿಡುತ್ತೆ.
ಒಂದು 2 ನಿಮಿಷ ಕುದಿಸ್ಕೊಂಬಿಡಿ ಅಷ್ಟೇ, 2 ನಿಮಿಷ. ನೋಡಿ ನಾನು ಒಂದು 2 ನಿಮಿಷದ ಕಾಲ ಬೆಲ್ಲ ಹಾಕಿದ ಮೇಲೆ ಕುದಿಸ್ಕೊಂಡಿದ್ದೀನಿ. ತುಂಬ ಹೊತ್ತೇನು ಕುದಿಸ್ಕೊಬೇಡಿ, ಸ್ವಲ್ಪ ಬೆಲ್ಲ ಕರಬೇಕಂದ್ರೆ ಸಬ್ಬಕ್ಕಿನೂ ಕುಕ್ಕರಲ್ಲಿ ಬೆಂದಿದೆ, ಶಾವಿಗೆನೂ ಬೆಂದಿದೆ ಕಾರಣ ತುಂಬ ಕುದಿಸ್ಕೊಳಕ್ಕೆ ಹೋಗಬೇಡಿ. ಈಗ ನೋಡೋಕೆ ನಿಮ್ಗೆ ನೀರು ಅನಿಸುತ್ತೆ, ಬಟ್ ಒಂದು ಸ್ವಲ್ಪ ಬಿಟ್ಟ ಮೇಲೆ ತುಂಬ ಗಟ್ಟಿ ಆಗುತ್ತೆ ಅಂತ ತೋರಿಸ್ತೀನಿ ಆಮೇಲೆ ನಿಮಗೆ. ನೋಡಿ ಎಲ್ಲ ಆಗಿದೆ, ಇದಕ್ಕೆ ಬೆಲ್ಲ ಎಲ್ಲ ಹಾಕಿದ್ಮೇಲೆ ಈಗ ನಾನು ಹುರ್ಕೊಂಡಿರೋ ಅಂಥ ಬಾದಾಮು ಮತ್ತು ಗೋಡಂಬಿ, ನಾನು ಸ್ವಲ್ಪ ಕಸಕಸಿನೂ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಮಾಡಿ ಒಂದು 10 ನಿಮಿಷ ಕಾಲ ಮುಚ್ಚಿಟ್ಬಿಡಿ. ನೋಡಿ ಎಷ್ಟು ಗಟ್ಟಿ. ಇದಕ್ಕೆ ಮೊದಲೇ ಈಗ ಹಾಲು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಬೆಲ್ಲ ಹಾಕಿ ಮಾಡಿದ್ದೀವಲ್ಲ. ನಿಮ್ಗೆ ಯಾವಾಗ ನೀವು ಸರ್ವ್ ಮಾಡ್ಕೊತೀರಲ್ಲ ಆವಾಗ ಆ ಬಟ್ಲಕ್ಕೆ ನೀವು ಹಾಲು ಹಾಕ್ಕೊಂಡು ಸರ್ವ್ ಮಾಡ್ಕೊರಿ. ಬೇಸಿಗೆಗೆ ತುಂಬ ತಂಪಿರುತ್ತೆ, ಸಬ್ಬಕ್ಕಿ ಇದೆ, ಕಸಕಸಿ ಇದೆ, ಎಲ್ಲ ಇದೆಯಲ್ಲ. ಒಂದ್ಸರಿ ಖಂಡಿತವಾಗಿ ಪಾಯಸ ಟ್ರೈ ಮಾಡಿ ನೋಡಿ. ನಾನು 10 ನಿಮಿಷ ಆದಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಶಾವಿಗೆ ಸಬ್ಬಕ್ಕಿ ಪಾಯಸ. ನೋಡಿ ಹೆಂಗೆ ಗಟ್ಟಿಯಾಗಿದೆ. ಅದಕ್ಕೆ ನಾನು ಸ್ವಲ್ಪ ಅಳತೆ ನೀರು ಜಾಸ್ತಿ ಹಾಕ್ಕೊಂಡಿರ್ತೀನಿ. ನೋಡಿ ಬಿಸಿ ಬಿಸಿಯಾದ ಸಬ್ಬಕ್ಕಿ ಶಾವಿಗೆ ಪಾಯಸ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಆ ಚಿಕ್ಕ ಸಬ್ಬಕ್ಕಿ ಯೂಸ್ ಮಾಡಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ, ದೇಹಕ್ಕೆ ತಂಪು ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.